ವರ್ಷ ನೀವು ಯಾರ್ಯಾರು ನೀಟ್ ಎಕ್ಸಾಮ್ನ ಬರೀತಾ ಇದ್ದೀರಾ ನಿಮ್ಗೆಲ್ಲರಿಗೂ ಕೂಡ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗಿರುತ್ತೆ ಒಂದು ಅಪರ್ ಐ ಡಿ ಬಗ್ಗೆ. ಏನಾದರೂ ಇದನ್ನು ನಾನು ಮಾಡಿಸ್ಬೇಕಾಗುತ್ತೆ, ಇದು ಮ್ಯಾಂಡೇಟರಿ ಇದೆಯಾ, ಮಾಡಿಸೋದಾದ್ರೆ ಯಾವ ರೀತಿ ಪ್ರೊಸೀಜರ್ ಇದೆ ಅಂತ ಕೇಳ್ತಾ ಇದ್ದೀರಾ. ಇದ್ರ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಡೋಣ. ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ಅಪರ್ ಐ ಡಿ ಅಂದರೆ ಆಟೋಮೇಟೆಡ್ ಪರ್ಮನೆಂಟ್ ಅಕಾಡೆಮಿಕ್ ಅಕೌಂಟ್ಸ್ ರಿಜಿಸ್ಟರಿ ಅಂತ. ನೀವೇನು 1ನೇ ಕ್ಲಾಸಿಂದ ಇವಾಗ 12th ಕೂಡ ಓದಿರ್ತೀರ, ಎಲ್ಲ ಡಾಟಾನು ಕೂಡ ಈ ಒಂದು ಅಪರ್ ಐ ಡಿಯಲ್ಲಿ ಇರುತ್ತೆ. ಸರಿನಾ? ಅಪರ್ ಐ ಡಿ ಮಾಡಿಸ್ತೀರಾ ಅಂದರೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. USD ಪ್ಲಸ್ ನಂಬರ್ ಬೇಕಾಗುತ್ತೆ, ಮತ್ತು ಪೆನ್ ನಂಬರ್ ಬೇಕಾಗುತ್ತೆ, ನಿಮ್ಮ ನೇಮು, ಡೇಟ್ ಆಫ್ ಬರ್ತು, ಜೆಂಡರು, ಮೊಬೈಲ್ ನಂಬರು, ಮದರ್ ನೇಮು, ಫಾದರ್ ನೇಮು, ಆಧಾರಲ್ಲಿರುವಂಥ ನಿಮ್ಮ ಹೆಸರು ಜೊತೆಗೆ ನಿಮ್ಮ ಆಧಾರ್ ನಂಬರ್, ಇಷ್ಟು ಡಾಕ್ಯುಮೆಂಟ್ಸು ಕೂಡ ಬೇಕಾಗುತ್ತೆ. ಇದನ್ನ ಯಾವ ರೀತಿ ಮಾಡಿಸ್ಬೇಕಾಗುತ್ತೆ ಅಂದರೆ ಫಸ್ಟ್ ನಿಮ್ಮ ಪೇರೆಂಟ್ ಬಂದ್ಬಿಟ್ಟು ನಿಮ್ಮ ಸ್ಕೂಲ್ ಅಥವಾ ಕಾಲೇಜಿಗೆ ಬಂದು ವಿಸಿಟ್ ಮಾಡಬೇಕಾಗುತ್ತೆ. ಅಲ್ಲಿ ಅಪರ ಐ ಡಿನ ಕ್ರಿಯೇಟ್ ಮಾಡೋಕ್ಕೆ ಅವರು ಕನ್ಸೆಂಟ್ ಫಾರ್ಮ್ನ ಫಿಲಪ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಏನಾಗುತ್ತೆ ಅಂದರೆ USD ಸಿಸ್ಟಮ್ ಕಡೆಯಿಂದ ನಿಮಗೆ ಏನು ಮಾಡ್ತಾರೆ ಅಂದರೆ ನಿಮ್ಮ ಸ್ಕೂಲ್ ಅಥವಾ ಕಾಲೇಜ್ ಅವ್ರು ಏನು ಮಾಡ್ತಾರೆ ಅಂದರೆ ನಿಮಗೆ ಅಪರ್ ಐ ಡಿನ ಕ್ರಿಯೇಟ್ ಮಾಡೋಕ್ಕೆ ಇದು ಮಾಡ್ತಾರೆ. ಆವಾಗ ನಿಮಗೆ ಕ್ರಿಯೇಟ್ ಆದಮೇಲೆ ಏನಾಗುತ್ತೆ ಅಂದರೆ ಅದು ನಿಮಗೆ ಡಿಜಿ ಲಾಕರಲ್ಲಿ ಬರುತ್ತೆ. ನೀವು ಅವಾಗ ಏನು ಮಾಡ್ಬೋದಾಗಿರುತ್ತೆ ಅಂದರೆ ಡಿಜಿ ಲಾಕರಲ್ಲಿ ನಿಮ್ಮ ಅಕೌಂಟ್ನ ಓಪನ್ ಮಾಡಿ ಅಲ್ಲಿ ನೀವು ನಿಮ್ಮ ಅಪರ್ ಐ ಡಿನ ಪಡ್ಕೋಬೋದಾಗಿರುತ್ತೆ. ಫಾರ್ ಎಕ್ಸಾಂಪಲ್ ನೀವು ಡಿಜಿ ಲಾಕರ್ ನಿಮಗೆ ಪ್ಲೇಸ್ಟೋರಲ್ಲಿ ಆ್ಯಪ್ ಸಿಗುತ್ತೆ, ನೀವು ಡೈರೆಕ್ಟಾಗಿ ಆ್ಯಪ್ನೇ ಡೌನ್ಲೋಡ್ ಮಾಡ್ಕೊಬೇಡಿ. ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸೈನ್ ಇನ್ ಅಂತ ಬಟನ್ ಕಾಣ್ತಾ ಇರ್ತದೆ, ಸೈನ್ ಇನ್ ಆಗಿ ಇಲ್ಲಿ ವ್ಯೂ ಮೋರ್ ಅಂತ ಕಾಣ್ತೀಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಅಪರ ಅಂತ ಟೈಪ್ ಮಾಡಿ. ಇಲ್ಲಿ ಫಸ್ಟು ಈ ರೀತಿ ಬರುತ್ತೆ. ಇದ್ರ ಮೇಲೆ ಜಸ್ಟ್ ಒಂದು ಕ್ಲಿಕ್ ಮಾಡಿ. ಇಲ್ಲಿ ನೀವು ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ ಅಂದರೆ ಇಲ್ಲಿ ಅಪರ್ ಐ ಡಿ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಲ್ಲಿ ಡೀಟೇಲ್ಸ್ ಏನು ಕೇಳುತ್ತೆ ಅದನ್ನ ನೀವು ಎಂಟರ್ ಮಾಡಬೇಕು. ಇಲ್ಲಾಂದರೆ ನಿಮ್ಗೆ ಆಟೋಮೆಟಿಕ್ ಆಗಿ ಬಂದಿರುತ್ತೆ, ನೀವು ಡೈರೆಕ್ಟಾಗಿ ಡಾಕ್ಯುಮೆಂಟ್ಸ್ನ ಡೌನ್ಲೋಡ್ ಮಾಡ್ಕೋಬೋದಾಗಿರುತ್ತೆ. ಸರಿನಾ? ನೀವೇನಾದರೂ ಡ್ರಾಪ್ಔಟ್ ಸ್ಟೂಡೆಂಟ್ಸ್ ಆಗಿದ್ರೆ ನೀವು ಯಾವ ರೀತಿ ಪಡ್ಕೊಳ್ಳೋದಂದರೆ ನೀವು ಸೇಮ್ ಏನು ಮಾಡ್ತೀರಾ ಅಂದರೆ ಡಿಜಿ ಲಾಕರ್ಗೆ ಲಾಗಿನ್ ಆಗ್ತೀರಾ. ಲಾಗಿನ್ ಆದಮೇಲೆ ಇಲ್ಲಿ ಅಪರ್ ಐ ಡಿ ಅಂತ ಸರ್ಚ್ ಮಾಡ್ತೀರಾ. ಇಲ್ಲಿ ಯಾರು ಇವಾಗ 12th ಓದ್ತಾ ಇದ್ದೀರಾ, ನೀವು ಕಾಲೇಜಲ್ಲಿ ಏನಾದರೂ ಕ್ರಿಯೇಟ್ ಮಾಡಿಸ್ಕೊಂಡಿದ್ರೆ ಇವಾಗ ಡೈರೆಕ್ಟಾಗಿ ಇಲ್ಲಿ ಡೌನ್ಲೋಡ್ ಅಂತ ಕೊಟ್ಟಿದ ತಕ್ಷಣ ಡಾಕ್ಯುಮೆಂಟ್ ಡೈರೆಕ್ಟಾಗಿ ಬರುತ್ತೆ, ನೀವು PDF ಡೌನ್ಲೋಡ್ ಮಾಡ್ಕೋಬೋದು. ಸರಿನಾ? ನಿಮ್ಮ ಕಾರ್ಡ್ ಇಲ್ಲಿ ತೋರಿಸುತ್ತೆ. ನೀವು ಡ್ರಾಪ್ಔಟ್ಸ್ ಯಾರು ಇದ್ದೀರಾ, ನೀಟ್ ಎಕ್ಸಾಮ್ನ ಬರೀತಾ ಇದ್ದೀರಾ, ಒಂದು ವರ್ಷ ಡ್ರಾಪ್ ತೊಗೊಂಡ್ರು, ಅವ್ರು ಏನು ಮಾಡಬೇಕಾಗುತ್ತೆ ಅಂದರೆ ಆಧಾರ್ ಕನ್ಸೆಂಟ್ನ ಫಸ್ಟ್ ಕೊಡಬೇಕಾಗುತ್ತೆ. ಅದಾದಮೇಲೆ ಅಪರ್ ಐ ಡಿ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಕೆಲವು ಡೀಟೇಲ್ಸ್ ಕೇಳುತ್ತೆ. ನಿಮ್ಮ ರಿಜಿಸ್ಟರ್ ನಂಬರು ಮತ್ತು ಯಾವ್ಯಾರು ಪಾಸ್ ಆದ್ರಿ ಮತ್ತು ನಿಮ್ಮ ನೇಮು ಎಲ್ಲ ಕೇಳುತ್ತೆ. ಅದನ್ನೆಲ್ಲನೂ ಕೂಡ ಎಂಟರ್ ಮಾಡಿಬಿಟ್ಟು ನೀವು ನೆಕ್ಸ್ಟು ಅಪರ್ ಐ ಡಿನ ನೀವು ಕ್ರಿಯೇಟ್ ಮಾಡ್ಕೋಬೋದಾಗಿರುತ್ತೆ. ಸರಿನಾ? ಇವಾಗ ಅಪರ್ ಐ ಡಿ ಮ್ಯಾಂಡೇಟರಿನ ಇಲ್ವಾ ಇದ್ರ ಬಗ್ಗೆ ತಿಳಿಸ್ಕೊಡೋದಾದರೆ ಇಲ್ಲಿ ನೋಡಿ, ನೋಟಿಫಿಕೇಶನ್ ಏನಿದೆ ಅಪ್ಡೇಟಿಂಗ್ ಆಧಾರ್ ಡೀಟೇಲ್ಸ್ ಅಂತ ಇದೆ. ಇಲ್ಲಿ ಎಲ್ಲಾದರೂ ಕೂಡ ಅಪರ್ ಐ ಡಿ ಅಪ್ಡೇಷನ್ ಅಂತ ಏನಾದರೂ ಕ್ರಿಯೇಷನ್ ಅಂತ ಏನಾದರೂ ಕೊಟ್ಟಿದ್ದೀರಾ? ಏನೂ ಕೂಡ ಕೊಟ್ಟಿಲ್ಲ. ಆದರೆ ಇಲ್ಲಿ ಹೈಯರ್ ಎಜುಕೇಷನ್ ಮಿನಿಸ್ಟ್ರಿ ಮತ್ತು ಮಿನಿಸ್ಟ್ರಿ ಆಫ್ ಎಜುಕೇಷನ್ ಏನಂತ ಹೇಳಿದರೆ ಅಂದರೆ ಅಪರ್ ಐ ಡಿನ ಇಂಟಿಗ್ರೇಷನ್ ಮಾಡಿ ನೀಟ್ UGL ಅಂತ ಹೇಳಿದರೆ ಅದಕ್ಕೂ ಇನಿಷಿಯೇಟ್ನ ಸಪೋರ್ಟ್ ಮಾಡೋಕ್ಕೆ ಅಪರ್ ಐ ಡಿ ಮತ್ತು ಆಧಾರ್ ಬೇಸ್ಡ್ ಅಥೆಂಟಿಕೇಷನ್ನ ಅಪ್ಲಿಕೇಶನಲ್ಲಿ ಮತ್ತು ಎಕ್ಸಾಮಿನೇಷನ್ ಪ್ರೊಸೆಸ್ಸಲ್ಲಿ ಯೂಸ್ ಮಾಡೋಕ್ಕೆ ನಾವು ರೆಕಮೆಂಡ್ ಮಾಡ್ತೀವಿ ಅಂತ ಹೇಳಿದರೆ. ಸರಿನಾ? ಅದರಿಂದ ನೀವು ಏನಂದರೆ ನೀವು ಅಪರ್ ಐ ಡಿ ಬೇಕು ಅಂದರೆ ಕ್ರಿಯೇಟ್ ಮಾಡ್ಕೋಬೋದು ಅಕೌಂಟ್ನ. ನೀವು ಮಾಡ್ಕೊಂಡಿಲ್ಲ ಅಂದರೂ ಕೂಡ ಏನೂ ತೊಂದರೆ ಆಗೋಲ್ಲ. ನೀವು ಇವಾಗ ಯಾರು 12th ಎಕ್ಸಾಮ್ ಬರೀತಾ ಇದ್ದೀರಾ ಈ ವರ್ಷ, ನಿಮಗೆ ಅಪರ್ ಐ ಡಿ ಮಾಡಿಸ್ಬೇಕಂದ್ರೆ ನೀವು ನಿಮ್ಮ ಕಾಲೇಜಲ್ಲೇ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ. ಅವ್ರ ಕಡೆಯಿಂದನೇ ನೀವು ಕ್ರಿಯೇಷನ್ ಮಾಡ್ಕೋಬೇಕಾಗುತ್ತೆ. ಅದನ್ನ ನೀವು ಡಿಜಿ ಲಾಕರ್ ಮುಖಾಂತರ ಡೌನ್ಲೋಡ್ ಮಾಡ್ಕೋಬೋದು. ಇವಾಗ ನೀವು ಯಾರ್ಯಾರು ಡ್ರಾಪ್ಔಟ್ ಆಗಿದ್ದೀರಾ, ಲಾಂಗ್ ಟರ್ಮ್ ನೀಟ್ ತೊಗೊಂಡಿದ್ದೀರಾ, ಅವರು ನೀವೇ ಡಿಜಿ ಲಾಕರ್ಗೆ ಹೋಗಿ ಎಲ್ಲ ಪ್ರೋಸೆಸ್ ಮಾಡಿ ನೀವು ಅಪರ್ ಐ ಡಿನ ಕ್ರಿಯೇಟ್ ಮಾಡಿಕೊಂಡು ಡೌನ್ಲೋಡ್ ಮಾಡಿ. ಮತ್ತೆ ಇಲ್ಲಿ ಎಲ್ಲರೂ ಕೂಡ ಕರೆಕ್ಟಾಗಿ ಕಿವಿ ಇಟ್ಟು ಕೇಳಿಸ್ಕೊಳ್ಳಿ. ಏನಂದರೆ ನೀವು ಯಾರು ಕೂಡ ಅಪರ್ ಐ ಡಿನ ಫಸ್ಟು ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ ಆಗಿರಲಿ ಮಾಡ್ಸೋಕ್ಕಾಗಿರಲಿ ಯಾರು ಕೂಡ ಹೋಗ್ಬಿಡಿ. ಫಸ್ಟ್ ನಿಮ್ಮ ಆಧಾರ್ ಕಾರ್ಡಲ್ಲಿ ಎಲ್ಲ ಡೀಟೇಲ್ಸ್ನು ಕೂಡ ಅಪ್ಡೇಟ್ ಮಾಡಿಸಿ. ನಿಮ್ಮ ನೇಮು, ಡೇಟ್ ಆಫ್ ಬರ್ತು, ಮೊಬೈಲ್ ನಂಬರು, ನಿಮ್ಮ ಫೋಟೋ, ಇಷ್ಟು ಡೀಟೇಲ್ಸ್ನು ಕೂಡ ಅಪ್ಡೇಟ್ ಮಾಡಿಸಾದ್ಮೇಲೆ ಮಾತ್ರ ಅಪರ್ ಐ ಡಿನ ಕ್ರಿಯೇಟ್ ಮಾಡಿಸಿ. ಯಾಕಂದರೆ ಅಪರ್ ಐ ಡಿಲಿ ಏನು ಡಾಟಾ ಬರುತ್ತೆ ಎಲ್ಲ ಕೂಡ ನಿಮ್ಮ ಆಧಾರ್ ಕಾರ್ಡಿಂದನೇ ಫೆಚ್ ಆಗಿ ಬರೋದ್ರಿಂದ ಫಸ್ಟ್ ನಿಮ್ಮ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸ್ಬಿಟ್ಟು ಆಮೇಲೆ ಈ ಒಂದು ಕೆಲಸನ ನೀವು ಮಾಡಿಸ್ಬೇಕಾಗುತ್ತೆ ಅಪರ್ ಐ ಡಿ ನೀವೇನಾದರೂ ಮಾಡಿಸ್ತೀರಾ ಅಂದರೆ. ಸರಿನಾ? ಮತ್ತು ಆಧಾರ್ ಕಾರ್ಡ್ ಯಾರ್ಯಾರು ಅಪ್ಡೇಟ್ ಮಾಡಿಸಿಲ್ಲ ಬೇಗ ಹೋಗಿ ಅಪ್ಡೇಟ್ ಮಾಡಿಸಿ. ಯಾಕೆಂದರೆ ಆಧಾರ್ ಕಾರ್ಡ್ ಎಲ್ಲ ಕೂಡ ಅಪ್ಡೇಟ್ ಆಗೋಷ್ಟರಲ್ಲಿ 1 or 2 weeks ಟೈಮ್ ತೊಗೊಳುತ್ತೆ. ಸಡನ್ನಾಗಿ ಅದು ಅಪ್ಡೇಟ್ ಆಗಲ್ಲ, ಅದಕ್ಕೋಸ್ಕರ. ಮತ್ತು ಇದೇ ರೀತಿ ಅಪ್ಡೇಟ್ಸ್ ಬೇಕಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಾಸ್ಟಾಗಿ ಅಪ್ಡೇಟ್ಸ್ ಬೇಕಂದರೆ ಟೆಲಿಗ್ರಾಮಿಗೆ ಜಾಯ್ನ್ ಆಗಿ ಮತ್ತು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.